ನಮಸ್ಕಾರದಿಂದ ಬಂದವರೇ. ಮೈಸೂರಿನ ಎಲ್ಲ ಪ್ರಾಂತ್ಯದ ಮೂಲ ಭೂಮಾಪನ ಮರುಭೂಮಾಪನ ಆಗುತ್ತೆ. ಈ ಸಂದರ್ಭದಲ್ಲಿ ಎಲ್ಲ ಹಿಡುವಳಿದಾರರಿಗೂ ಸರ್ವೆ ನಂಬರ್ ನೀಡ್ತಾರೆ ಹಾಗೂ ಕರ್ದಾದಲ್ಲಿ ಹಿಡುವಳಿದಾರರ ಹೆಸರನ್ನು ದಾಖಲು ಮಾಡ್ತಾರೆ. ಜನಸಂಖ್ಯೆ ಬೆಳೆದಂತೆ ಕ್ರಯ, ದಾನ, ಮರಣಶಾಸನ ಮತ್ತು ವಿಭಾಗದ ಮೂಲಕ ವಹಿವಾಟುಗಳು ನಡೀತವೆ. ಎಲ್ಲ ವಹಿವಾಟನ್ನು RR 5 and 6 ದಾಖಲೆ ಮಾಡ್ತಾಯಿದ್ರು. RR 5 and 6 ಬಗ್ಗೆ ಮುಂದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅವಾಗ ಪಾಣಿ ಇರಲಿಲ್ಲ. ಪ್ರತಿಯೊಂದು ವಹಿವಾಟನ್ನು RR 5 and 6 ಸರ್ವೆ ನಂಬರ್ ವಾರು ದಾಖಲೆ ಮಾಡೋದು ಕಷ್ಟ ಆಗ್ತಾಯಿತ್ತು. ಇದನ್ನು ಮನಗಂಡಂಥ ಅಂದಿನ ಬ್ರಿಟಿಷ್ ಸರ್ಕಾರ ಪ್ರತಿಯೊಂದು ಸರ್ವೆ ನಂಬರ್ಲಿರ್ತಕ್ಕಂಥ ಎಲ್ಲ ಹಿಡುವಳಿದಾರರ ಜಮೀನನ್ನು ಅವರ ಹಕ್ಕು ಮತ್ತು ಸ್ವಾಧೀನಾನುಭವಕ್ಕೆ ತಕ್ಕಂತೆ ಅಳತೆ ಮಾಡಬೇಕು ಅಂತ ತೀರ್ಮಾನ ತಗೊಳ್ತಾರೆ. ಅದನ್ನೇ ಹಿಸ್ಸಾ ಸರ್ವೆ ಅಂತಾರೆ. ಹಿಸ್ಸಾ ಸರ್ವೆ 1925ರಿಂದ 1940 ತನಕ ನಡೆಯುತ್ತೆ. ಹಿಸ್ಸಾ ಸರ್ವೆ ಅಂತಂದರೆ ಸಂಬಂಧಪಟ್ಟ ಭೂಮಾಪನ ಅಧಿಕಾರಿಗಳು ಗ್ರಾಮಕ್ಕೆ ಹೋಗಿ ಅಲ್ಲೇ ವಾಸ್ತವ್ಯ ಮಾಡ್ತಾರೆ. ಅಳತೆಗೆ ಸಂಬಂಧಪಟ್ಟಂತೆ ಡಂಗೂರದ ಮೂಲಕ ಪ್ರಚಾರಪಡಿಸ್ತಾರೆ. ಮರುದಿನ ಬೆಳಗ್ಗೆ ಜಮೀನು ಬೆಳಗ್ಗೆ ಹೋಗಿ ಹಿಡುವಳಿದಾರರ ಸಮಕ್ಷಮ ಅವರ ಹಕ್ಕು ಮತ್ತು ದಾಖಲೆಗಳಿಗೆ ವಿಸ್ತೀರ್ಣಗಳಿಗೆ ಸಂಬಂಧಪಟ್ಟಂತೆ ಅಳತೆ ಮಾಡ್ತಾರೆ. ನಂತರ ಸಂಬಂಧಪಟ್ಟಗಳನ್ನ ದಾಖಲೆ ಮಾಡ್ತಾರೆ. ಉದಾಹರಣೆಗೆ ಸರ್ವೆ ನಂಬರ್ 8 ಒಟ್ಟು ವಿಸ್ತೀರ್ಣ 2 ಎಕರೆ 10 ಗುಂಟೆ ಇದೆ, 4 ಗುಂಟೆ ಖರಾಬಿದೆ. ಬಾಕಿ ವಿಸ್ತೀರ್ಣ 2 ಎಕರೆ 6 ಗುಂಟೆ ಇದೆ. ಇದರಲ್ಲಿ ABC ಅಂತ 3 ಜನ ಖಾತೆದಾರರು ಇರ್ತಾರೆ. ಇವ್ರದ್ದು ಸ್ವಾಧೀನಾನುಭವ ತಕ್ಕಂತೆ ಹಕ್ಕಿಗೆ ತಕ್ಕಂತೆ ಅವರ ಸಮಕ್ಷಮ ಅಳತೆ ಮಾಡಿ 8/1 1 ಎಕರೆ 2 ಗುಂಟೆ ಖರಾಬು, 38 ಗುಂಟೆ, 8/2 30 ಗುಂಟೆ, 1 ಗುಂಟೆ ಖರಾಬು, 29 ಗುಂಟೆ, 8/3 20 ಗುಂಟೆ, 1 ಗುಂಟೆ ಖರಾಬು, 19 ಗುಂಟೆ ದಾಖಲಿಸ್ತಾರೆ. ಹಿಸ್ಸಾ ಸರ್ವೆದಲ್ಲಿ ಹಿಸ್ಸಾ ಸರ್ವೆ ಟಿಪ್ಪಣಿ ಪುಸ್ತಕ, ಪಕ್ಕಾ ಪುಸ್ತಕ, ಅಟ್ಲಾಸ್, ಆಕಾರ ಬದ್ಧಗಳನ್ನ ತಯಾರು ಮಾಡ್ತಾರೆ. ಈ ಎಲ್ಲ ದಾಖಲೆಗಳನ್ನು ತಯಾರಿಸಿ ಈಗಾಗಲೇ ಸುಮಾರು 100 ವರ್ಷಗಳ ಕಳೆದಿದೆ. ಆದರೂ ಸಹ ತಾಲೂಕು ಭೂಮಾಪನ ಕಚೇರಿಯಲ್ಲಿ ತಾವು ಇವುಗಳನ್ನ ಪರಿಶೀಲಿಸಬಹುದಾಗಿದೆ. ಅಗತ್ಯವಿದ್ದಲ್ಲಿ ನಿಗದಿತ ಶುಲ್ಕ ಪಾವತಿಸಿ ಪಡೆಯಬಹುದಾಗಿದೆ. ನಮಸ್ಕಾರ.